Hello everyone, welcome back to Banking with Bhuvi. ಇವತ್ತು ಡೇ 15 ಆಫ್ 21 ಡೇಸ್ ಚಾಲೆಂಜ್. ಈ ಚಾಲೆಂಜಲ್ಲಿ ನಾನು ಡೈಲಿ 3 ಪಜಲ್ಸ್ ಸಾಲ್ವ್ ಮಾಡ್ತಾ ಇದ್ದೀನಿ, ಪ್ರೀ ಲೆವೆಲ್ದು, ಬೋತ್ ಪಿ ಒ ಆ್ಯಂಡ್ ಕ್ಲರ್ಕ್ದು. ಇವತ್ತಿಂದು ಮೊದಲನೇ ಪಜಲ್ನ ಸಾಲ್ವ್ ಮಾಡೋಣ. ಇದು ಇವತ್ತಿನ ಮೊದಲನೇ ಪಜಲ್ ಆಗಿರುತ್ತೆ. ಇಂಗ್ಲೀಷಲ್ಲೂ ಇದೆ, ಕನ್ನಡದಲ್ಲೂ ಇದೆ. ಈ ಪಜಲ್ನ ಸಾಲ್ವ್ ಮಾಡೋಣ. ಮಂತ್ ರಿಲೇಟೆಡ್ ಪಜಲ್ ಇದೆ. ಓಕೆ, ಫಸ್ಟ್ 8 ಪರ್ಸನ್ ಅಂದರೆ 8 ಮಂತ್ ರಿಲೇಟೆಡ್ ಇದೆ. ಎಸ್ ಟು ಯು ವಿ ಡಬ್ಲ್ಯೂ ಎಕ್ಸ್ ವೈ ಝೆಡ್ ಬಾರ್ನ್ ಇನ್ 8 ಡಿಫ್ರೆಂಟ್ ಮಂತ್ಸ್, ಮಾರ್ಚ್, ಏಪ್ರಿಲ್, ಮೇ, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್. ಅಂದರೆ ಸೀರೀಸಲ್ಲಿಲ್ಲ, ಗ್ಯಾಪ್ ಇದೆ. ಸೊ ಅದ್ರ ಬಗ್ಗೆ ಹುಷಾರಾಗಿರ್ಬೇಕು ನಾವು. ಮಾರ್ಚ್, ಏಪ್ರಿಲ್, ಮೇ, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ಆ್ಯಂಡ್ ಡಿಸೆಂಬರ್. 1 2 3 4 5 6 7 8. Okay. No two person were born in the same month. Okay. W was born in a month having even number of days. Even ಯಾವುದರಲ್ಲಿ ಬರುತ್ತೆ? ಏಪ್ರಿಲಲ್ಲಿ ಬರುತ್ತೆ, ಬಿಟ್ಟರೆ ಸೆಪ್ಟೆಂಬರಲ್ಲಿ ಬರುತ್ತೆ. ಇನ್ನು ಉಳಿದಿದ್ದೆಲ್ಲ 31 ಡೇಸ್. ಸೊ W ಇದು ಮೊದಲನೇ ಕೇಸ್ ಆಗುತ್ತೆ, ಇದು ಎರಡನೇ ಕೇಸ್ ಆಗುತ್ತೆ. ನೆಕ್ಸ್ಟ್ 3 months are between the month in which W was born and which V was born. W ಮತ್ತು V ಮಧ್ಯೆ 3 months ಗ್ಯಾಪ್ ಇದೆ. ಅಂದರೆ ಇವಾಗ ಏಪ್ರಿಲಲ್ಲಿದೆ ಅಂದರೆ ಮೇ, ಜೂನ್, ಜುಲೈ, ಆಗಸ್ಟಿಗೆ ನಾವು ವಿನ ತಗೋಬೇಕಾಗುತ್ತೆ. ಸೊ ಇಲ್ಲಿಗೆ ವಿ ಬರುತ್ತೆ. ಸೆಪ್ಟೆಂಬರ್ ಅಂದರೆ ಸೆಪ್ಟೆಂಬರಿಂದ ಆಗಸ್ಟ್, ಜುಲೈ, ಜೂನ್, ಮೇ. ಸೊ ಈ ಸೆಕೆಂಡ್ ಕೇಸಲ್ಲಿ ನಾವು ಮೇ ಅಲ್ಲಿ ವಿ ತಗೋಬೇಕಾಗತ್ತೆ. ನೆಕ್ಸ್ಟು one person was born between V and S. S was born before V. S ವಿಗಿಂತ ಮೇಲೆ 1 ಮಂತ್ ಗ್ಯಾಪ್ ಇದೆ, 1 ಪರ್ಸನ್ ಗ್ಯಾಪ್ ಇದೆ. ಇಲ್ಲಿ ಒಂದು ಎಸ್ ಇಲ್ಲಿ ಬರುತ್ತೆ, ಎಸ್ ಇಲ್ಲಿಗೆ ಬರುತ್ತೆ. ನೆಕ್ಸ್ಟ್ Z was born 2 months after V. 2 months ಇಲ್ಲಿ ಪರ್ಸನ್ ಇದೆ, ಎಸ್ ಮತ್ತು ವಿ ಮಧ್ಯೆ 1 ಪರ್ಸನು. ಇಲ್ಲಿ Z was born 2 months ಆಫ್ಟರ್ ವಿ ಅಲ್ಲಿ ಆಗಸ್ಟಲ್ಲಿದೆ. ಆಗಸ್ಟ್ ಮತ್ತು ಝೆಡ್ ಮಧ್ಯ 1 ಮಂತ್ ಗ್ಯಾಪ್ ಬರುತ್ತೆ ಇವಾಗ. ಸೊ ಯಾವುದು? ವಿ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್. ಸೊ ಝೆಡ್ ಅಕ್ಟೋಬರಲ್ಲಿ ಬರುತ್ತೆ. ಇಲ್ಲಿ ಮೇ, ಜೂನ್, ಜುಲೈ. ಸೊ ಝೆಡ್ ಇಲ್ಲಿಗೆ ಬರುತ್ತೆ. ಟಿ ವಾಸ್ ಬಾರ್ನ್ 2 months ಬಿಫೋರ್ ಎಕ್ಸ್. ಟಿ ಎಕ್ಸ್ಗಿಂತ 2 months ಬಿಫೋರ್, ಅಂದರೆ 1 ಮಂತ್ ಗ್ಯಾಪು 2 months ಬಿಫೋರ್ ಅಂತ ಹೇಳಿದ್ದಾರೆ. ಓಕೆ, ಇಲ್ಲಿ ನಮಗೆ ಒಂದೇ ಸಿಗೋದು ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಅಲ್ವಾ. ಸೊ ಡಿಸೆಂಬರ್ಗೆ ನಾವು ಎಕ್ಸ್ ತೊಗೊಂಡ್ರೆ ಟಿನ ಅಕ್ಟೋಬರಲ್ಲಿ ತೊಗೋಬೇಕಾಗುತ್ತೆ. ಸೊ ಎಕ್ಸ್ ಟಿ ಇಲ್ಲಿ ಬರುತ್ತೆ. ಇನ್ನು ಈ ಕೇಸಲ್ಲಿ ನಮಗೆ ಎಲ್ಲೂ ಕೂಡ ಆ ರೀತಿಯಾದಂಥ ಒಂದು ಅವಕಾಶ ಇಲ್ಲ. ಇಲ್ಲಿ ಇದು ಒಂದಿದೆ, ಟಿ ಮತ್ತು ಎಕ್ಸ್. X and U were born in December. were not born in December. ಸೊ X ಇಲ್ಲಿ ತಗೊಳ್ಳೋಕ್ಕೆ ಆಗಲ್ಲ. ನಾವು ಇಲ್ಲಿ ತಗೋಬೋದು ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್. ಸೊ ಹಿಂಗೆ ಕೂಡ ತಗೋಬೋದು. ನೆಕ್ಸ್ಟ್ ಯು ಇಲ್ಲಿ ಬರೋ ಹಾಗಿಲ್ಲ, ಡಿಸೆಂಬರಲ್ಲಿ ಬರೋ ಹಾಗಿಲ್ಲ, ಎಕ್ಸ್ ಮತ್ತು ಯು ಬರೋ ಹಾಗಿಲ್ಲ ಅಂತ ಇದೆ. ಸೊ ಯುನ ನಾವು ಇಲ್ಲಿ ತಗೋಬೇಕು. ಇಲ್ಲಿ ಕೂಡ ಯು ಇಲ್ಲಿಗೆ ಹೋಗುತ್ತೆ. ಅಟ್ಲೀಸ್ಟ್ 1 ಪರ್ಸನ್ ವಾಸ್ ಬಾರ್ನ್ ಬಿಟ್ವೀನ್ ಯು ಆ್ಯಂಡ್ ಡಬ್ಲ್ಯೂ. ಓಕೆ, ಬಟ್ ಇಲ್ಲಿ ಯು ಮತ್ತು ಡಬ್ಲ್ಯೂ ಮತ್ತು ಇಲ್ಲೇ ಬರುತ್ತೆ. ಸೊ ಈ ಕೇಸ್ ಕ್ಯಾನ್ಸಲ್ ಆಗುತ್ತೆ. ಉಳಿದಿರೋದು ಯಾವುದು ಅಂದರೆ ಎಸ್ ಟಿ ಯು ವಿ ಡಬ್ಲ್ಯೂ ಎಕ್ಸ್ ವೈ. ಸೊ ಇದು ಸರಿಯಾದ ಅರೇಂಜ್ಮೆಂಟ್ ಆಗುತ್ತೆ. ಸರಿನಾ ತಪ್ಪಾ ಒಂದ್ಸರಿ ನೋಡ್ಕೊಳ್ಳೋಣ. ಎಸ್ ಯು ವಿ ಝೆಡ್ ಟಿ, ಎಸ್ ಯು ವಿ ಝೆಡ್ ಟಿ, ಡಬ್ಲ್ಯೂ ಎಕ್ಸ್ ವೈ. ಓಕೆ, ಕರೆಕ್ಟಾಗಿದೆ. ಕ್ವೆಶನ್ನ ನೋಡ್ಕೊಳ್ಳೋಣ. ಹೂ ಅಮಂಗ್ ದ ಫಾಲೋಯಿಂಗ್ ವಾಸ್ ಬಾರ್ನ್ ಇನ್ ಜುಲೈ. ಜುಲೈಯಲ್ಲಿ ಯಾರು? ಝೆಡ್. ಸೊ ಆಪ್ಷನ್ ಇ ವಿಲ್ ಬಿ ರೈಟ್ ಆನ್ಸರ್. ಹೂ ವಾಸ್ ಬಾರ್ನ್ ಇಮಿಡಿಯೇಟ್ಲಿ ಬಿಫೋರ್ ಟಿ. ಇಮಿಡಿಯೇಟ್ಲಿ ಬಿಫೋರ್ ಯಾರು? ಝಿ. ಸೊ ಆಪ್ಷನ್ ಬಿ ಝೆಡ್ ವಿಲ್ ಬಿ ದಿ ರೈಟ್ ಆನ್ಸರ್. ಹೌ ಮೆನಿ ಪರ್ಸನ್ ವರ್ ಬಾರ್ನ್ ಬಿಟ್ವೀನ್ ಎಸ್ ಆ್ಯಂಡ್ ಡಬ್ಲ್ಯೂ. ಎಸ್ ಮತ್ತು ಡಬ್ಲ್ಯೂ ಮಧ್ಯೆ 1 2 3 4
4 members, option B. Which of the following combination is correctly matched? U May ಆಗಲ್ಲ, V April ಆಗಲ್ಲ, X July ಆಗಲ್ಲ, S September ಆಗಲ್ಲ, X October. Okay, option E. If all the person were arranged in chronologically order from March to December, who exactly between V and T? ಸೊ ಕ್ರಾನಾಲಜಿಕಲಿ ಅಂದರೆ ನಾವು ಆಲ್ಫಾಬೆಟಿಕಲಿನೇ ಮಾಡ್ಕೊತಾ ಹೋದರೆ STUV. ಸೊ ಟಿ ಮತ್ತು ವಿ ಮಧ್ಯೆ ಯು ಎ ಬರುತ್ತೆ. ಸೊ ನಾವು ಇಲ್ಲಿ ಜೋಡಿಸ್ಕೊಂಡು ಕೂರೋದೇನು ಬೇಡ. ಸೊ ಆಪ್ಷನ್ ಎ. ಸೊ ಇದು ಇವತ್ತಿನ 2ನೇ ಪಜಲ್. ಇಂಗ್ಲೀಷಲ್ಲೂ ಇದೆ, ಕನ್ನಡದಲ್ಲೂ ಕೂಡ ಇದೆ. 8 person YTUVWXKD live on different floors. ಸೊ 8 ಫ್ಲೋರ್ಸ್ ಇದೆ. ಓಕೆ, ಇಲ್ಲಿ ಗ್ರೌಂಡ್ ಫ್ಲೋರ್ 1 ಅಂತ ಇದೆ. ಸೊ ನಾವು ಇದನ್ನ ಮೆನ್ಷನ್ ಮಾಡಿದ್ದಾರೆ ಅಂದರೆ ಹಾಕ್ಕೋಬೇಕಾಗುತ್ತೆ. 1 2 3 4 5 6 7 8 1 2 3 4 5 6 7 8 ಇಲ್ಲಿಂದ ಶುರು ಆಗುತ್ತೆ. 2 person live between D and I, who lives either on the top or the bottom. I ಟಾಪಲ್ಲಾರು ಬರುತ್ತೆ, ಬಾಟಮಲ್ಲಾರು ಇರುತ್ತೆ. ಡಿ ಮತ್ತು ಐ ಮಧ್ಯೆ 2 ಗ್ಯಾಪ್ ಇರಬೇಕು. ಓಕೆ. ಎಫ್ ಲೀವ್ಸ್ 2 floors ಬಿಲೋ ಡಿ. 2 floors ಅಂದರೆ 1 ಗ್ಯಾಪ್ ಬರುತ್ತೆ. ಡಿ ಹೂ ಲೀವ್ಸ್ ಅಡ್ಜಸೆಂಟ್ ಟು ವೈ. ಡಿದು ಅಕ್ಕಪಕ್ಕ ವೈ ಬರಬೇಕು. ಓಕೆ. ಹೆಚ್ ಲೀವ್ಸ್ ಎಕ್ಸಾಕ್ಟ್ಲಿ ಬಿಟ್ವೀನ್ ವೈ ಕೆ. ವೈ ಮತ್ತು ಕೆದು ಎಕ್ಸಾಕ್ಟ್ಲಿ ಮಧ್ಯೆ ಹೆಚ್ ಬರುತ್ತೆ. ಅಂದರೆ ವೈ ಕೆ ಮಧ್ಯ 1 3 5 ಈ ರೀತಿಯಾದ ಗ್ಯಾಪ್ ಇದ್ದಾಗ ನಮಗೆ ಹೆಚ್ಚಿನ ಮಿಡಲಲ್ಲಿ ಕೂರಿಸೋಕ್ಕೆ ಆಗುತ್ತೆ. ನೆಕ್ಸ್ಟು ಟಿ ಲೀವ್ಸ್ ಆನ್ ಎನ್ ಈವನ್. ಟಿ ಈವನಲ್ಲಿ ಬರಬೇಕು, ಯು ಆಡಲ್ಲಿ ಬರಬೇಕು. ಓಕೆ. ಸೊ ನಾವು ವೈನ ಫಸ್ಟ್ ಕೇಸಲ್ಲಿ ಇಲ್ಲಿಟ್ಬಿಟ್ಟು ನೋಡೋಣ. ವೈನ ನಾವು 4th ಫ್ಲೋರಲ್ಲಿ ಇಟ್ಟರೆ ಇಲ್ಲಿ ನಮಗೆ 1 ಗ್ಯಾಪ್ ಇಟ್ಟರೆ ಇಲ್ಲಿ ಬರುತ್ತೆ ಹೆಚ್. ಲೇಸರ್ ಇಟ್ಕೊತೀನಿ. ವೈನ ನಾವಿಲ್ಲಿ ಪ್ಲೇಸ್ ಮಾಡಿದರೆ ಕೆನ 1 ಗ್ಯಾಪ್ ಇಲ್ಲಿಟ್ಟರೆ ಹೆಚ್ಚಿಗೆ ಜಾಗ ಇಲ್ಲ. ಸೊ ಕೆನ ನಾವು 3 ಗ್ಯಾಪ್ ಇಡ್ತೀವಿ ಅಂದರೆ ಆಲ್ರೆಡಿ ವೈ ಫಿಲ್ ಆಗಿದೆ. ಕೆಳಗೆ ನೋಡಿಕೊಂಡ್ರೆ 1 ಕೆ ಇಲ್ಲಿ ಹೆಚ್ಚಿಗೆ ಜಾಗ ಆಗೋಲ್ಲ. 1 2 3 ನಮಗೆ ಕೆನ ಪ್ಲೇಸ್ ಮಾಡೋಕ್ಕಾಗಲ್ಲ. ಸೊ ನಮಗೆ ವೈ ಪ್ಲೇಸು ಇದು ತಪ್ಪು ಅಂತ ಗೊತ್ತಾಗಿದೆ. ಸೊ ವೈನ ನಾವು ಇಲ್ಲಿ ಪ್ಲೇಸ್ ಮಾಡಿ ನೋಡೋಣ. ವೈನ ಇಲ್ಲಿ ಪ್ಲೇಸ್ ಮಾಡಿದರೆ 1 ಪ್ಲೇಸ್ ಬಿಟ್ಟು ಕೆನ ಇಟ್ಟರೆ ಹೆಚ್ಚಿಗೆ ಜಾಗ ಇಲ್ಲ. ಸೊ 1 2 3 ಕೆ ಇಲ್ಲಿ ಪ್ಲೇಸ್ ಮಾಡಿದರೆ ಹೆಚ್ಚನ್ನ ನಾವು ಇಲ್ಲಿ ಇಡ್ಬೋದು. ಆವಾಗ 2 ಕೂಡ ಆಡ್ ನಂಬರ್ ಉಳಿಯುತ್ತೆ. ನಮಗೆ ಖಾಲಿ 2 ಉಳಿಯೋದಕ್ಕೆ 1 ಈವನ್ 1 ಆಡ್ ಬೇಕು. ಸೊ ಈ ಕೇಸು ಕ್ಯಾನ್ಸಲ್ ಆಗುತ್ತೆ. ಈ ಇದರಲ್ಲಿ ನೋಡ್ಕೊಳ್ಳೋಣ. ವೈನ ನಾವು ಇಲ್ಲಿ ಪ್ಲೇಸ್ ಮಾಡಿಬಿಟ್ಟು ನೋಡೋಣ. ಸೊ ವೈ 1 ಗ್ಯಾಪ್ ಬಿಟ್ಟು ನಾವು ಕೆ ಇಲ್ಲಿ ಪ್ಲೇಸ್ ಮಾಡೋಕ್ಕಾಗಲ್ಲ. 1 ಬಿಟ್ಟರೆ 3 1 2 3 ಕೆ ಇಲ್ಲಿ ಪ್ಲೇಸ್ ಮಾಡಿದರೆ ಹೆಚ್ ಇಲ್ಲಿ ಬರುತ್ತೆ. 2 ಕೂಡ ಈವನ್ ಪ್ಲೇಸ್ ಉಳಿಯುತ್ತೆ. ಸೊ ನಮಗೆ ವೈ ಇಲ್ಲಿ ಇಡೋದಕ್ಕೆ ಆಗಲ್ಲ. ವೈನ ಇಲ್ಲಿ ಪ್ಲೇಸ್ ಮಾಡಿದರೆ ಫಸ್ಟು 1 ಗ್ಯಾಪ್ ಇಟ್ಬಿಟ್ಟು ನೋಡೋಣ. 1 ಗ್ಯಾಪ್ ಕೆ ಹೆಚ್ ಇಲ್ಲಿ ಬಂದರೆ 1 8 ಉಳಿಯುತ್ತೆ, 1 3 ಉಳಿಯುತ್ತೆ. ನಮಗೆ ವೈನ ಇಲ್ಲಿ ಪ್ಲೇಸ್ ಮಾಡಿದಾಗ ಕರೆಕ್ಟ್ ಆದಂಥ ಒಂದು ಫೈನಲ್ ಅರೇಂಜ್ಮೆಂಟ್ ಸಿಗುತ್ತೆ. ವೈ ಕೆ ಹೆಚ್ ಯು ಆಡಲ್ಲಿರಬೇಕು. ಸೊ ಯು ಇಲ್ಲಿ ಬರುತ್ತೆ, ಟಿ ಇವನಲ್ಲಿ ಬರುತ್ತೆ. ಇದು ನಮಗೆ ಕರೆಕ್ಟಾದ ಅರೇಂಜ್ಮೆಂಟ್ ಸಿಕ್ತು. ಟಿ ಕೆ ಹೆಚ್ ವೈ ಡಿ ಯು ಎಫ್ ಐ. ಓಕೆ. ಹೂ ಅಮಾಂಗ್ ದ ಫಾಲೋಯಿಂಗ್ ಲೀವ್ಸ್ ಆನ್ 6th ಫ್ಲೋರ್. 6ನೇ ಫ್ಲೋರಲ್ಲಿ ಯಾರು ಬರ್ತಾರೆ? ಹೆಚ್. ಆಪ್ಷನ್ ಸಿ. ಹೂ ಲೀವ್ಸ್ ಇಮಿಡಿಯೇಟ್ಲಿ ಬಿಲೋ ವೈ. ವೈದು ಇಮಿಡಿಯೇಟ್ಲಿ ಬಿಲೋ ಯಾರು ಬರ್ತಾರೆ? ಡಿ. ಆಪ್ಷನ್ ಎ. ಹೌ ಮೆನಿ ಪರ್ಸನ್ ಲೀವ್ ಬಿಟ್ವೀನ್ ಎಫ್ ಆ್ಯಂಡ್ ಹೆಚ್. ಎಫ್ ಮತ್ತು ಹೆಚ್ ಮಧ್ಯೆ ಎಷ್ಟು ಜನ? ಎಫ್ ಇಲ್ಲಿದೆ, ಹೆಚ್ ಇಲ್ಲಿದೆ. 1 2 3. ಸೊ 3 ಮೆಂಬರ್ಸ್. ಆಪ್ಷನ್ ಬಿ. ವಿಚ್ ಆಫ್ ದ ಫಾಲೋಯಿಂಗ್ ಪೇರ್ಸ್ ರೆಪ್ರೆಸೆಂಟ್ 3rd and 7th ಫ್ಲೋರ್ ರೆಸ್ಪೆಕ್ಟಿವ್ಲಿ? 3rd ಫ್ಲೋರ್ ಯು, 7th ಫ್ಲೋರ್ ಕೆ, ಯು ಕೆ. ಸೊ ಆಪ್ಷನ್ ಎ. ಹೂ ಅಮಾಂಗ್ ದ ಫಾಲೋಯಿಂಗ್ ಲೀವ್ಸ್ ಎಕ್ಸಾಕ್ಟ್ಲಿ ಬಿಟ್ವೀನ್ ವೈ ಆ್ಯಂಡ್ ಕೆ? ವೈ ಆ್ಯಂಡ್ ಕೆ ಹೆಚ್. ಆಪ್ಷನ್ ಬಿ. ಓಕೆ. ಇದು ಇವತ್ತಿನ 3ನೇ ಪಜಲ್ಲು. ಇಂಗ್ಲೀಷಲ್ಲೂ ಇದೆ, ಕನ್ನಡದಲ್ಲಿ ಕೂಡ ಇದೆ. ಇದನ್ನು ಸಾಲ್ವ್ ಮಾಡೋಣ. 7
employee LMNOPQR give presentation in an office. ಓಕೆ, ಡಿಫ್ರೆಂಟ್ ಡೇಸ್ ಆಫ್ ದಿ ವೀಕ್. ಇದು ವೀಕ್ ರಿಲೇಟೆಡ್, ಮಂತ್ ರಿಲೇಟೆಡ್ ಆಯಿತು, ಫ್ಲೋರ್ ರಿಲೇಟೆಡ್ ಆಯಿತು, ಇದು ವೀಕ್ ರಿಲೇಟೆಡ್. ಮಂಡೇ ಟು ಸಂಡೇ. ಸೊ 7 ಮೆಂಬರ್ಸ್ ಮಂಡೇ ಟು ಸಂಡೇ. ಮಂಡೇ, ಟ್ಯೂಸ್ಡೇ, ವೆನ್ಸ್ಡೇ, ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ, ಸಂಡೇ. ಓಕೆ, ಓ ಗಿವ್ಸ್ ಪ್ರೆಸೆಂಟೇಷನ್ ಆಫ್ಟರ್ ಫ್ರೈಡೇ ಅಂದರೆ ನಮಗೆ 2 ಸಿಕ್ತು ಕೇಸಸ್. ಇದು ಫಸ್ಟ್ ಕೇಸ್, ಇದು ಸೆಕೆಂಡ್ ಕೇಸ್. ನೆಕ್ಸ್ಟ್, ನಾಟ್ ಮೋರ್ ದೆನ್ 2 ಎಂಪ್ಲಾಯೀಸ್ ಗಿವ್ ಪ್ರೆಸೆಂಟೇಷನ್ ಬಿಟ್ವೀನ್ O ಆ್ಯಂಡ್ P. O ಆ್ಯಂಡ್ P ಮಧ್ಯೆ ನಾಟ್ ಮೋರ್ ದ್ಯಾನ್ 2 ಅಂದರೆ 2, 1 ಅಥವಾ 0 ಇಷ್ಟು ಮೆಂಬರ್ಸು ಪ್ರೆಸೆಂಟೇಷನ್ ಕೊಡ್ಬೋದು. ನೈದರ್ P ನಾರ್ L ಗಿವ್ಸ್ ದ ಪ್ರೆಸೆಂಟೇಷನ್ ಆನ್ ಥರ್ಸ್ಡೇಲಿ P ಕೂಡ ಕೊಡೋ ಹಾಗಿಲ್ಲ, L ಕೂಡ ಪ್ರೆಸೆಂಟೇಷನ್ ಕೊಡೋದಿಲ್ಲ. ನೆಕ್ಸ್ಟ್, 3 ಎಂಪ್ಲಾಯೀಸ್ ಗಿವ್ ಪ್ರೆಸೆಂಟೇಷನ್ ಬಿಟ್ವೀನ್ P ಆ್ಯಂಡ್ M. P ಮತ್ತು M ಮಧ್ಯೆ 3 ಮೆಂಬರ್ಸ್ ಪ್ರೆಸೆಂಟೇಷನ್ ಕೊಡ್ತಾರೆ. N ಗಿವ್ಸ್ ಪ್ರೆಸೆಂಟೇಷನ್ ನೈದರ್ ಮಂಡೇ ನಾರ್ ವೆನ್ಸ್ಡೇ. N ಮಂಡೇಲೂ ಕೊಡೋ ಹಾಗಿಲ್ಲ, ವೆನ್ಸ್ಡೇಲೂ ಕೊಡೋ ಹಾಗೆ ಇಲ್ಲ. Q ಗಿವ್ಸ್ ದ ಪ್ರೆಸೆಂಟೇಷನ್ 3 ಡೇಸ್ ಆಫ್ಟರ್ N. N ಆದಮೇಲೆ 3 ಡೇಸ್ ಅಂದರೆ 2 ಗ್ಯಾಪ್ ಬೇಕು N ಮತ್ತು Q ಮಧ್ಯ. L ಗಿವ್ಸ್ ಪ್ರೆಸೆಂಟೇಷನ್ 3 ಡೇಸ್ ಬಿಫೋರ್ R. L ಮತ್ತು R ಮಧ್ಯ 2 ಗ್ಯಾಪ್ ಬರಬೇಕು. ಓಕೆ, ಆ್ಯಂಡ್ R ಗಿವ್ಸ್ ಪ್ರೆಸೆಂಟೇಷನ್ ಆಫ್ಟರ್ P. R L ಮತ್ತು Pಗಿಂತ ಕೆಳಗೆ ಇರಬೇಕು ಅಂತ ನಮಗೆ ಗೊತ್ತಾಗ್ತೈತೆ. ಸೊ ಓಕೆ, ನಾವು Pನ ಕೆಳಗೆ ತಗೊಳಕ್ಕಾಗಲ್ಲ. ಯಾಕೆ ಹೇಳಿ? Pಗಿಂತ ಕೆಳಗೆ R ಬರಬೇಕು, ಮಿನಿಮಮ್ 1 ಗ್ಯಾಪ್ ಅಂತೂ ಇರಲೇಬೇಕು. ಸೊ P ಫ್ರೈಡೇ ತಗೊಂಡ್ರೆ P ಮತ್ತು ನಮಗೆ R ಇಲ್ಲಿಗೆ ಬರುತ್ತೆ. Rಗಿಂತ 2 ಗ್ಯಾಪ್ ಆದಮೇಲೆ L ಬೇಕು ಅಂತ ಹೇಳಿದರೆ 2 ಗ್ಯಾಪ್ L. ಇದು ಕ್ಯಾನ್ಸಲ್ ಆಗುತ್ತೆ, ಯಾಕಂದರೆ ಥರ್ಸ್ಡೇಲಿ L ಇಡೋ ಹಾಗೆ ಇಲ್ಲ. ಸೊ ಆವಾಗ 1 ಗ್ಯಾಪ್ ತಗೊಳ್ಳೋ ಆಗಿಲ್ಲ, ಯಾಕಂದರೆ ಥರ್ಸ್ಡೇಲಿ P ಇಡೋ ಆಗಿಲ್ಲ. ಸೊ ನಾವು P ಇಲ್ಲಿ ತಗೊಳ್ಳೋಣ. P ಮತ್ತು M ಮಧ್ಯೆ 3 ಗ್ಯಾಪ್ ಇರಬೇಕು. 1, 2, 3 M ಇಲ್ಲಿ ಬರುತ್ತೆ. ನೆಕ್ಸ್ಟು L 2 ಗ್ಯಾಪ್ R ಬೇಕು. Nಗೆ ಇಲ್ಲಿ ಪ್ಲೇಸ್ ಉಳಿತು, N ಅಲ್ಲಿ ಬರೋ ಆಗಿಲ್ಲ ಅಂತ ಹೇಳಿದ್ದಾರೆ. ಸೊ ನಾವು Rನ ಥರ್ಸ್ಡೇಲಿ ತಗೊಂಡ್ರೆ 2 ಗ್ಯಾಪ್ L ಬರುತ್ತೆ. N ಇಲ್ಲಿಗೆ ಬಂದರೆ Q ಇಲ್ಲಿಗೆ ಬರುತ್ತೆ. ಸೊ ಇದು ನಮ್ಮದು ಫೈನಲ್ ಅರೇಂಜ್ಮೆಂಟ್ ಆಗುತ್ತೆ. ಇದು ಯಾಕೆ ಆಗಲ್ಲ ಅಂತ ಒಂದ್ಸರಿ ನೋಡ್ಕೊಳ್ಳೋಣ. Pನ ನಾವಿಲ್ಲಿ ತಗೊಳ್ಳೋಲ್ಲ, P ಇಲ್ಲಿ ತಗೊಂಡ್ರೆ 1, 2, 3 M ಇಲ್ಲಿಗೆ ಬರುತ್ತೆ. Pಗಿಂತ ಕೆಳಗೆ R ಇರಬೇಕು, 1 to L. ಬಟ್ ಇಲ್ಲೇನಾಗುತ್ತೆ, N ಮತ್ತು Qಗೆ ಪ್ಲೇಸ್ ಸಾಕಾಗಲ್ಲ. ನಾವು Pನ ನೆಕ್ಸ್ಟಲ್ಲಿ ತಗೊಳ್ಬೋದು. 2 ಗ್ಯಾಪ್ ಮ್ಯಾಕ್ಸಿಮಮ್ 2 ಗ್ಯಾಪ್ ಇರಬೇಕು ಅಂತ ಹೇಳಿದ್ದಾರೆ. ಬಟ್ ಏನಾಗುತ್ತೆ, Pನ ನಾವು 2 ಗ್ಯಾಪಲ್ಲಿ ತೊಗೊಂಡ್ರೆ ಥರ್ಸ್ಡೇ P ಇರೋ ಹಾಗಿಲ್ಲ ಅಂತ ಹೇಳಿದ್ದಾರೆ. ಸೊ ಈ ಕೇಸ್ ಹಾಗಾಗಿ ಕ್ಯಾನ್ಸಲ್ ಆಗುತ್ತೆ. ಈ ಕೇಸ್ ಫೈನಲ್ ಅರೇಂಜ್ಮೆಂಟ್. ಇದು ಡೇಸ್ ರಿಲೇಟೆಡ್ ಇವಾಗ ಪಜಲ್ ಸಾಲ್ವ್ ಮಾಡಿದ್ವಲ್ಲ ಅದ್ರ ಬಗ್ಗೆ 5 ಕ್ವಶನ್ಸ್ ಕೊಟ್ಟಿದ್ದೀವಿ. ಈ ಕ್ವಶನ್ಸ್ಗೆ ಆನ್ಸರ್ ಮಾಡಿ, ಆನ್ಸರ್ನ ಕಮೆಂಟಲ್ಲಿ ಹಾಕೋದಕ್ಕೆ ಪ್ರಯತ್ನ ಮಾಡಿ. ಆ್ಯಂಡ್ ಈ ವಿಡಿಯೋದು PDF ನಿಮಗೆ ನಂದು ಟೆಲಿಗ್ರಾಮ್ ಚಾನಲಲ್ಲಿ ನಿಮಗೆ ಅವೈಲಬಲ್ ಇರುತ್ತೆ. ನಾಳೆ ಹಾಕ್ತೀನಿ. ನನ್ನ ಟೆಲಿಗ್ರಾಮ್ ಚಾನಲ್ದು ಲಿಂಕು ಪಿನ್ ಕಮೆಂಟಲ್ಲಿರುತ್ತೆ, ಅಲ್ಲಿಂದ ನೀವು ಜಾಯ್ನ್ ಆಗ್ಬೋದು. ನೆಕ್ಸ್ಟು ಈ ಚಾನಲಲ್ಲಿ ನಾನು ಡೈಲಿ 3 ಕರೆಂಟ್ ಅಫೇರ್ಸ್ ರಿಲೇಟೆಡ್ ಕ್ವಿಝ್ ಇರುತ್ತೆ, ಅದನ್ನು ಸಹ ನೀವು ಅಟೆಂಡ್ ಮಾಡ್ಬೋದು. ಆ್ಯಂಡ್ ಇವತ್ತಿಂದು ನಿಮಗೆ ಏನು ಪಜಲ್ ರಿಲೇಟೆಡ್ ವಿಡಿಯೋ ಇಷ್ಟ ಆಗಿದ್ರೆ, ಸ್ವಲ್ಪನಾದರೂ ಹೆಲ್ಪ್ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಯಾ, ಬಾಯ್ ಬಾಯ್, ಹ್ಯಾಪಿ ಲರ್ನಿಂಗ್.